Hi childrens, welcome back to our channel Creative Corner and Creative Bio Study. Today we are going to start a new topic of 10th standard. How do organisms reproduce? We know that in this chapter we are only learning about organism how they can reproduce ಅಂತ ಹೇಳಿ ಲರ್ನ್ ಮಾಡ್ತಾ ಹೋಗ್ತೀವಿ. This is a very important chapter and in this chapter you have so much of weightage for your board examination. Come children, let's start our section. Let's start our session with joy and happiness. Before going to start, please like and subscribe to our channel. How do organisms reproduce? We know how the organism can reproduce. How do organism reproduce? ಯಾವ ಥರ ಆರ್ಗ್ಯಾನಿಸಮ್ reproduce ಮಾಡ್ತವೆ ಅನ್ನೋದು ಲರ್ನ್ ಮಾಡ್ತಾ ಹೋಗ್ತೀವಿ. How do organism reproduce ಅಂತ ಅರ್ಥ. Reproduction is the biological process, means reproduction ಅನ್ನೋದು from the biology itself ಇದು ಬಂದಿದೆ. ಆಫ್ ಪ್ರೊಡ್ಯೂಸಿಂಗ್ ಯಂಗ್ ಒನ್ಸ್ ಅಂತಂದರೆ ಯಂಗ್ ಒನ್ಸ್ ಬೇಬೀಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ರೀಪ್ರೊಡಕ್ಷನ್ ಬೇಕೇ ಬೇಕಾಗುತ್ತೆ. ಓಕೆನಾ? ವೈ ದ ರೀಪ್ರೊಡಕ್ಷನ್ ಈಸ್ ಯೂಸ್ಫುಲ್? ರೀಪ್ರೊಡಕ್ಷನ್ ಈಸ್ ಯೂಸ್ಫುಲ್ ಫಾರ್ ಪ್ರೊಡ್ಯೂಸಿಂಗ್ ದ ಯಂಗ್ ಒನ್ಸ್. ದಟ್ ಈಸ್ ದ ಬಯಾಲಜಿಕಲ್ process. It enables continuity of species generation after generation, means ಇದನ್ನು ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳಿ ಕರಿತೀವಿ. ಏನಂಗಂತ ಅಂದರೆ ಇದು ಸ್ಪೀಷೀಸನ್ನು ಕಂಟಿನ್ಯೂಸ್ ಜನರೇಷನ್ ಆಗಿ ಕೊಡುತ್ತೆ ಮತ್ತು ಆಫ್ಟರ್ ಜನರೇಷನ್ ಇದು ನಮಗೆ ತೊಡಗಿಸ್ತಾ ಹೋಗುತ್ತೆ. What happens here, another important thing, after generation and the before generation is very important to producing the young ones. Okay, that we have in the discuss in the classes. Okay, let's start. Asexual reproduction. Asexual reproduction. Okay na? ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಬಂದರೆ ಮತ್ತು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಬಂದರೆ ಏನಾಗುತ್ತೆ ಅನ್ನೋದು ನಾವೀಗ ಇಂಪಾರ್ಟೆಂಟಲ್ಲಿ ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಅಸೆಕ್ಷುಯಲ್ ಅಂದ್ರೇನು, ಸೆಕ್ಷುಯಲ್ ಅಂದ್ರೇನು ಅನ್ನೋದು ನೋಡ್ತಾ ಹೋಗ್ತೀವಿ. ಕಮಿಂಗ್ ಟು ದ ಸೆಕ್ಷುಯಲ್ ರೀಪ್ರೊಡಕ್ಷನ್. ಓಕೆ, ಕಮಿಂಗ್ ಟು ದ ಸೆಕ್ಷುಯಲ್ ರೀಪ್ರೊಡಕ್ಷನ್, ಇಲ್ಲಿ ಏನಾಗುತ್ತೆ, ಹೆಗ್ ಮೀನ್ಸ್ ದಟ್ ಈಸ್ ದ ಓವಮ್. ವಿ ಕ್ಯಾನ್ ಇಲ್ಲಿ ನಿಮಗೆ ಒಂಚೂರು ನೀಟಾಗಿ ಕಾಣಿಸ್ತಿಲ್ಲ, ಇಟ್ಸ್ ಓಕೆ, ನಾವು ನೆಕ್ಸ್ಟ್ ಡಿಸ್ಕಸ್ ಹೇಳ್ತಾ ಹೋಗ್ತೀನಿ. ವಿ ಕನ್ಸಿಡರ್ ಆನ್ ಹೆಗ್ ಮೀನ್ಸ್ ದಿಸ್ ಈಸ್ ದ ಓವಮ್. ಓವಮ್ ಅಂತ ಏನು ಹೇಳ್ತೀವಿ ಅದನ್ನು ಕನ್ಸಿಡರ್ ಮಾಡಿದ್ರೆ ಮತ್ತು ಸ್ಪರ್ಮನ್ನು ಕನ್ಸಿಡರ್ ಮಾಡಿ ಇದೆರಡನ್ನು ಕಂಬೈನ್ ಮಾಡಿದರೆ ನಮಗೆ ಝೈಗೋಟ್ ಫಾರ್ಮ್ ಆಗುತ್ತೆ. ಓಕೆನಾ? ಝೈಗೋಟ್ ಫಾರ್ಮ್ ಆದರೆ 46 ಕ್ರೋಮೋಸೋಮ್ಸ್ ಆಗುತ್ತೆ ಇನ್ 23 ಪೇರ್ಸ್. 23 ಅಂತಲೇ ಹೆಗ್ಗಲ್ಲಿ 23 ಪೇರ್ ಆಫ್ ಕ್ರೋಮೋಸೋಮ್, ಸ್ಪರ್ಮಲ್ಲಿ 23 ಪೇರ್ ಆಫ್ ಕ್ರೋಮೋಸೋಮ್ ಸೇರ್ಕೊಂಡು 48 ಪೇರ್ ಆಫ್ ಕ್ರೋಮೋಸೋಮ್, 48 ನಂಬರ್ ಆಫ್ ಕ್ರೋಮೋಸೋಮ್ ಇನ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಆಗುತ್ತೆ. ಆ ಒಂದು ಝೈಗೋಟ್ ಏನಾಗುತ್ತೆ, ಎಂಬ್ರಿಯೋ ಆಗಿ ಫಾರ್ಮ್ ಆಗಿ 46 ಕ್ರೋಮೋಸೋಮಲ್ಲಿ 23 ಪೇರ್ಸ್ ಇರುತ್ತೆ. ಮೀನ್ಸ್ 23 + 23 ಏನಾಗುತ್ತೆ, 46 ಆಗುತ್ತೆ ಇನ್ ದ 23 ಪೇರ್ಸ್ ಓನ್ಲಿ. ಅರ್ಥ ಆಯ್ತಾ? ಓಕೆ, ದಿಸ್ ಈಸ್ ದ ರೀಪ್ರೊಡಕ್ಷನ್. ಇಲ್ಲಿ ರೀಪ್ರೊಡಕ್ಷನಲ್ಲಿ ಏನಾಗುತ್ತೆ, ಹೆಗ್ ಓವಮ್ ಸೇರಿ ಝೈಗೋಟ್, ಹೆಗ್ ಆ್ಯಂಡ್ ಸ್ಪರ್ಮ್ ಸೇರಿ ಝೈಗೋಟ್ ಆಗುತ್ತೆ, ಝೈಗೋಟ್ ಸೇರಿ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಇದು ನೀವು ತಿಳ್ಕೊಂಡಿರಿ ಅಷ್ಟೇ. ವಾಟ್ ಈಸ್ ದ ಪ್ರೊಸೆಸ್ ಆಫ್ ಸೆಕ್ಷುಯಲ್ ರೀಪ್ರೊಡಕ್ಷನ್? ದಟ್ ಈಸ್ ಹೆಗ್ ಆ್ಯಂಡ್ ಸ್ಪರ್ಮ್ ಕಂಬೈನ್ಸ್ಲಿ ಗಿವ್ಸ್ ದ ಝೈಗೋಟ್ ಟು ಫಾರ್ಮ್ ಎಂಬ್ರಿಯೋ. ದಟ್ಸ್ ಇಟ್. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಕಮಿಂಗ್ ಟು ಅಸೆಕ್ಷುಯಲ್ ರೀಪ್ರೊಡಕ್ಷನ್, ವಾಟ್ ಹ್ಯಾಪನ್ಸ್ ಇನ್ ದ ಅಸೆಕ್ಷುಯಲ್ ರೀಪ್ರೊಡಕ್ಷನ್? ಏನಾಗುತ್ತಿರಬಹುದು ಅಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ? What happens in this asexual reproduction? Asexual reproduction ಅಲ್ಲಿ
sexual reproduction is a form of reproduction in which organism give rise to genetically identical individual ಅಂತ ಅಂದರೆ ಐಡೆಂಟಿಕಲ್ ಆಗಿ ಇಂಡಿವಿಜುವಲ್ಸನ್ನು ನಮಗೆ ನೀಡ್ತಾ ಹೋಗುತ್ತೆ. ಇಟ್ ಇನ್ವಾಲ್ವ್ ಓನ್ಲಿ ಸಿಂಗಲ್ ಪೇರೆಂಟ್ ಅಂತಂದರೆ ಅದರಲ್ಲಿ ಸಿಂಗಲ್ ಪೇರೆಂಟ್ ಒಂದೇ ಇರುತ್ತೆ. ಓಕೆನಾ, ಯಾವುದೇ ಥರದ ಪೇರ್ ಇರೋದಿಲ್ಲ, ದಟ್ ಈಸ್ ಓನ್ಲಿ ಎ ಸಿಂಗಲ್ ಪೇರ್. ಯಾವುದು ಎಕ್ಸಾಂಪಲು? ಸೈಕಾನ್ ಕೊಡ್ಬೋದು ಎಕ್ಸಾಂಪಲ್ ನಾವು. ಓಕೆನಾ, ಎಕ್ಸಾಂಪಲನ್ನು ಸೈಕಾನ್ ಕೊಡಬಹುದು. ಅಂಡರ್ಸ್ಟುಡ್? ಎಕ್ಸಾಂಪಲ್ ಸೈಕಾನ್ ಕೊಡಬಹುದು. ಆಯ್ತಾ ಮಕ್ಕಳೇ? ದೆನ್ ಟೈಪ್ಸ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್. ಅಸೆಕ್ಷುಯಲ್ ರೀಪ್ರೊಡಕ್ಷನ್ಸಲ್ಲಿ ನಾವು ಟೈಪ್ಸನ್ನು ನೋಡ್ತೀವಿ. ಯಾವ್ಯಾವ ಥರದ್ದು ನೋಡಬಹುದು ಅಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ? ಇದರಿಂದ ಎಷ್ಟು ನಿಮಗೂ ಟೋಟಲಾಗಿ 5 ಟೈಪ್ಸ್ ಆಫ್ ರೀಪ್ರೊಡಕ್ಷನಲ್ಲಿ ನಾವು ನೋಡ್ತೀರಾ. ಈ 5 ಟೈಪ್ಸಲ್ಲಿ ಯಾವುದಾದ್ರೂ 2 ನಿಮ್ಮ ಎಕ್ಸಾಮ್ಗೆ ಬರುವಂಥ ಚಾನ್ಸಸ್ 100% ಇರುತ್ತೆ. 2023ಯಲ್ಲಿ ಫ್ರ್ಯಾಗ್ಮೆಂಟೇಷನ್ ಮತ್ತು ವೆಜಿಟೇಟಿವ್ ಪ್ರೊಪಗೇಷನನ್ನು ಕೇಳಿದರು. ಆದ್ದರಿಂದ ಇದೆರಡು ಮತ್ತು ಫಿಷನ್ ಆ್ಯಂಡ್ ಸ್ಪೋರ್ ಫಾರ್ಮೇಷನ್ ಆ್ಯಂಡ್ ಬಡ್ಡಿಂಗ ನೋಡ್ಕೊಂಡಿರಿ. ಈ 5 ನೋಡ್ಕೊಂಡಿದ್ರೆ ಯು ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್ ಇನ್ ದಿಸ್ ಲೆಸನ್. ಓಕೆ, ಇಲ್ಲಿ ಯಾವ್ಯಾವ ತರಹದ ಏನು ರೀಪ್ರೊಡಕ್ಷನ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ? ಮೇನ್ಲಿ ಇನ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ವಿ ಆರ್ 5 ಟೈಪ್ಸ್. ವಿಚ್ ಆರ್ ದೋಸ್ 5 ಟೈಪ್ಸ್ ಅಂತಂದರೆ ಫಿಷನ್ ನೋಡ್ತೀವಿ, ಫ್ರ್ಯಾಗ್ಮೆಂಟೇಷನ್, ಬಡ್ಡಿಂಗ್, ವೆಜಿಟೇಟಿವ್ ಪ್ರೊಪಗೇಷನ್ ಆ್ಯಂಡ್ ಸ್ಪೋರ್ ಫಾರ್ಮೇಷನ್. ಫಿಷನ್ ಆಗುತ್ತೆ ಫಸ್ಟ್, ಫ್ರ್ಯಾಗ್ಮೆಂಟ್ ಆಗುತ್ತೆ, ಬಡ್ ಆಗುತ್ತೆ, ವೆಜಿಟೇಟಿವ್ ಪ್ರೊಪಗೇಷನ್ ಆಗುತ್ತೆ ಮತ್ತು ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ಅರ್ಥ ಆಯ್ತಾ? ಕಮಿಂಗ್ ಟು ದ ಫಿಷನ್ ಅಂತ ಬಂದರೆ, ಇನ್ ದ ಫಿಷನ್ ವಾಟ್ ಹ್ಯಾಪನ್ಸ್ ಹಿಯರ್? It is the process of division of single cell. We can consider a single cell. ಆ ಸಿಂಗಲ್ ಸೆಲ್ ಏನಾಗುತ್ತೆ 2 or more ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ವಿ ಕ್ಯಾನ್ ಕನ್ಸಿಡರ್ ದಿಸ್ ಅಮೀಬಾ. ಈ ಅಮೀಬಾ ಏನಾಗುತ್ತೆ 2ಕ್ಕಿಂತ 3 ಡಿವೈಡ್ ಆಗಿ ಏನಾಗುತ್ತೆ ಹೊಸ ಒಂದು ಏನು ಸೆಲ್ ಫಾರ್ಮ್ ಆಗುತ್ತೆ. ಆ ಟೈಪ್ಸ್ ಆಫ್ ಫಿಷನ್ನಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ. ಒಂದು ಬೈನರಿ ಫಿಷನ್, ಇನ್ನೊಂದು ಮಲ್ಟಿಪಲ್ ಫಿಷನ್ ಅಂತ ಹೇಳಿ. ಮಲ್ಟಿಪಲ್ ಅಂತಂದರೆ 2 ಟೈಪ್, ಬೈನರಿ ಅನ್ನೋದು 1. ಓಕೆನಾ, ಇದನ್ನು ನೀವು ಮೇಯ್ನಾಗಿ ತಿಳ್ಕೊಂಡಿರಬೇಕು. ಅರ್ಥ ಆಯ್ತಾ ಮಕ್ಕಳೇ? ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೇನ್ಲಿ. ಅಂಡರ್ಸ್ಟುಡ್? ದೆನ್ ಕಮಿಂಗ್ ಟು ದ ಬೈನರಿ ಫಿಷನ್. ಬೈನರಿ ಫಿಷನ್ ಅಂತ ಬಂದರೆ, ಬೈನರಿ ಫಿಷನ್ ಇಸ್ ಆನ್ ಫಾರ್ಮ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಬೈ ವಿಚ್ ಬಾಡಿ ಸ್ಪ್ಲಿಟ್ಸ್ ಇಂಟು 2 ನ್ಯೂ ಬಾಡೀಸ್. ಮೀನ್ಸ್ ವಿ ಕ್ಯಾನ್ ಕನ್ಸಿಡರ್ ದೀಸ್ ಅಮೀಬಾ. ಈ ಅಮೀಬಾದಲ್ಲಿ ಏನಾಗುತ್ತೆ, ಒಂದು ಡಿವೈಡ್ ಆಗುತ್ತೆ. ಆ ಡಿವೈಡ್ ಆದಾಗ ಈ ಥರ 2 ಆಗುತ್ತಾ, ಡಿವೈಡ್ ಮಾಡಿದರೆ ಅದೇನಾಗುತ್ತೆ, ಈ 2ರಿಂದ ಯಾವುದಾದ್ರೂ ಒಂದು ಹೊಸದಾಗಿ 2 ನ್ಯೂ ಬಾಡೀಸ್ ಆಗಿ ಫಾರ್ಮ್ ಆಗುತ್ತೆ. ಆಯಿತಾ? ನ್ಯೂ ಬಾಡಿ 1ರಿಂದ 2 ಆಯಿತಾ ನಮಗೆ? ಈ ಒಂದು ಅಮೀಬಾಯಿಂದ ಇದು ಡಿವೈಡ್ ಮಾಡಿದ್ರೆ ನಮಗೆ 2 ಅಮೀಬಾಸ್ ಆಯಿತಾ? ಅದೇ ಇಲ್ಲಿರೋದು. ಮತ್ತು ಲೈಶ್ಮೇನಿಯಾ, ಇದು ಇಂಪಾರ್ಟೆಂಟ್. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಬೈನರಿ ಫಿಷನ್, ಅಮೀಬಾ ಆ್ಯಂಡ್ ಲೆಶ್ಮಾನಿಯಾ ಅಂತ ಹೇಳಿ ನಾವು ಎಕ್ಸಾಂಪಲನ್ನು ಕೊಡ್ಬೋದು. ಎಸ್, ಬೈನರಿ ಫಿಷನ್ ಅಮೀಬಾದಲ್ಲಿ ಯಾವ ಥರ ಆಗುತ್ತೆ ಅಂತ ನೋಡೋಣ. ಬೈನರಿ ಫಿಷನ್ ಏನಾಗುತ್ತೆ, ಇನ್ ದ ಅಮೀಬಾ ವಾಟ್ ಹ್ಯಾಪನ್, ವಿ ಕ್ಯಾನ್ ಕನ್ಸಿಡರ್ ಒನ್ ಆಫ್ ದ ಪ್ಯಾರೆಂಟ್ ಅಮೀಬಾ. ಪೇರೆಂಟ್ ಅಮೀಬಾನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ನಮಗೆ ಎಲಾಂಗೇಷನ್ ಆಫ್ ನ್ಯೂಕ್ಲಿಯಸ್ ಇರುತ್ತೆ. ಅಂತ ನ್ಯೂಕ್ಲಿಯಸ್ ಈ ಟೈಪ್ ಇರುತ್ತೆ. ಅದೇನಾಗುತ್ತೆ, ಗ್ರೂ ಆಗಿ ಡೆವಲಪ್ ಆಗುತ್ತೆ. ಆಫ್ಟರ್ ಡೆವಲಪಿಂಗ್ ಇಲ್ಲಿ ಡಿವೈಡ್ ಆಗುವಂಥ ಟೈಪ್ ಆಗ್ತಾ ಇದೆ. ಡಿವೈಡ್ ನೋಡಿ, ಅರ್ಧ ಡಿವೈಡ್ ಆಗಿದೆ ಆಗಲೇ ನೋಡಿ. ಈ ಒಂದು ಅಮೀಬಾ ಬೇರೆ, ಇದೇ ಒಂದು ಅಮೀಬಾ ಬೇರೆ. ಇನ್ ದ ಎಲಾಂಗೇಷನ್ ವಾಟ್ ಹ್ಯಾಪನ್, ನ್ಯೂಕ್ಲಿಯಸ್ ಇಸ್ ಆಲ್ಸೋ ಡಿವೈಡ್. ಆಫ್ಟರ್ ಡಿವಿಷನ್ ವಾಟ್ ಹ್ಯಾಪನ್, ಇಟ್ ಕಮ್ಸ್ ಇಂಟು 2 ಡಾಟರ್ ಸೆಲ್. 2 ಡಾಟರ್ ಸೆಲ್ ಆಗಿ ಕಂಬೈನ್ ಆಗುತ್ತೆ. ದೆನ್ ಫಿಷನ್. ನೆಕ್ಸ್ಟ್ ಮಲ್ಟಿಪಲ್ ಫಿಷನ್ ನೋಡೋಣ. ಮಲ್ಟಿಪಲ್ ಫಿಷನ್, ಇಲ್ಲಿ ಮಲ್ಟಿಪಲ್ ಫಿಷನ್ ಏನಾಗುತ್ತೆ ಇದರಲ್ಲಿ, ಇನ್ ದ ಮಲ್ಟಿಪಲ್ ಫಿಷನ್ ಎ ಸಿಂಗಲ್ ಸೆಲ್ ಸ್ಪ್ಲಿಟ್ಸ್ ಇಂಟು ಮೆನಿ ಡಾಟರ್ ಸೆಲ್. ಮೀನ್ಸ್ ಒಂದೇ ಒಂದು ಸೆಲ್ಲನ್ನು ತಗೊಂಡ್ರೆ ವಿ ಕ್ಯಾನ್ ಕನ್ಸಿಡರ್ ಪ್ಲಾಸ್ಮೋಡಿಯಮನ್ನು ತಗೊಂಡ್ರೆ ಒಂದೇ ಒಂದು ಸೆಲ್ಲಿಂದ ಮೆನಿ ಡಾಟರ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ ಫ್ರಮ್ ದ ಪೇರೆಂಟ್ ಸೆಲ್. ಇಲ್ಲಿ ಪೇರೆಂಟ್ ಸೆಲ್ ಯಾವುದು, ಪ್ಲಾಸ್ಮೋಡಿಯಮ್ ಅಂತ ತಗೊಂಡ್ರೆ ನಾವು ಎಕ್ಸಾಂಪಲ್ ಪ್ಲಾಸ್ಮೋಡಿಯಮ್ ಅಂತ ತಗೊಂಡ್ರೆ ಪೇರೆಂಟ್ ಸೆಲ್ ಯಾವುದಾಗಿರುತ್ತೆ, ವಿಚ್ ಈಸ್ ದ ಪೇರೆಂಟ್ ಸೆಲ್, ದಟ್ ಈಸ್ ಪ್ಲಾಸ್ಮೋಡಿಯಮ್ ಇಸ್ ಓನ್ಲಿ ಎ ಪೇರೆಂಟ್ ಸೆಲ್. ಅಂಡರ್ಸ್ಟುಡ್?
ನೋಡಿ ಇಲ್ಲಿ ನಾವು ಒಂದು ಪೇರೆಂಟ್ ಸೆಲ್ ಪ್ಲಾಸ್ಮೋಡಿಯಮ್ ಅನ್ನು ತಗೊಂಡ್ರೆ ಇಲ್ಲಿ ನೀವು ಏನಿರ್ತಾರೆ ಡಾಟ್ಸ್ ನೋಡ್ತಾ ಇದ್ದೀರಾ, ಈ ಒಂದು ಸರ್ಕಲಲ್ಲಿ ಡಾಟ್ಸ್ ಏನು ನೋಡ್ತಾ ಇದ್ದಾರೆ ಅದನ್ನು ನಾವು ಸಿಸಾಂಟ್ ಅಂತ ಹೇಳಿ ಕರಿತೀವಿ. ಆ ಸಿಸಾಂಟ್ ಏನಾಗುತ್ತೆ ಡಾಟರ್ ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಫ್ಟರ್ ಕನ್ವರ್ಟಿಂಗ್ ದಟ್ ಇಲ್ಲಿ ನಮಗೆ ವಾಲ್ಸ್ ಆಗ್ತಾ ಹೋಗುತ್ತೆ. ವಾಲ್ಸ್ ಆಗ್ತಾ ಹೋಗ್ತಾ ಇಲ್ಲಿ ನಮಗೆ ಮೆರಾಜಾಯ್ಡ್ಸ್ ಮತ್ತು ರಪ್ಚರಿಂಗ್ ಸ್ಕೈಸ್ನಾಟ್ ವಾಲನ್ನು ನಾವು ಮಲ್ಟಿಪಲ್ ಫಿಷನಲ್ಲಿ, ಮಲ್ಟಿಪಲ್ ಅಂತಂದರೆ ಮೆನಿ ಟೈಪ್, ಬೈನರಿ ಫಿಷನ್ ಅಂತಂದರೆ 2 ಟೈಪ್ಸ್ ಆಗುತ್ತೆ ಅಷ್ಟೇ. ಓಕೆನಾ, ಅರ್ಥ ಆಯ್ತಾ ಮಕ್ಕಳೇ? ಎಸ್. ಈಗ ಫ್ರಾಗ್ಮೆಂಟೇಷನ್ ಅಂತಂದರೆ ದಿಸ್ ಇಸ್ ವೆರಿ ಈಸಿ, ಸುಮ್ಮನೆ ನೋಡ್ಕೋಬೇಕಷ್ಟೆ, ವೆರಿ ಈಸಿ ಇದು. ಓಕೆನಾ, ಇಲ್ಲಿ ಏನಾಗುತ್ತೆ ಬಾಡಿ ಬ್ರೇಕ್ಸ್ ಇಂಟು ಫ್ರಾಗ್ಮೆಂಟ್, ಬಾಡಿ ಏನಾಗುತ್ತೆ ಫ್ರಾಗ್ಮೆಂಟ್ಸ್ ಟೈಪ್ ಬ್ರೇಕ್ ಆಗುತ್ತೆ. ಈಗ ನಾವು ಸ್ಪೈರೋಗೈರಾನ ಕನ್ಸಿಡರ್ ಮಾಡಿದರೆ ಸ್ಪೈರೋಗೈರಾ ಈ ಥರ ಇರುತ್ತೆ, ಹೌದಾ? ಈಗ ಸ್ಪೈರೋಗೈರಾ ಕನ್ಸಿಡರ್ ಮಾಡಿದರೆ ಈ ಥರ ಇರುತ್ತೆ, ಈ ಟೈಪ್ ಇರುತ್ತೆ, ಹೌದಾ? ಈ ಟೈಪ್ ಇದ್ದರೆ ಇದರಲ್ಲಿ ಏನಾಗುತ್ತೆ ಈಚ್ ಫ್ರಾಗ್ಮೆಂಟ್ ಆಗಿ ಡಿವೈಡ್ ಆಗುತ್ತೆ. ಫ್ರಾಗ್ಮೆಂಟ್ ಆಗಿ ಡಿವೈಡ್ ಆಗಿ ಅದು ಆರ್ಗ್ಯಾನಿಸಮ್ ಆಗಿ ಸ್ಪ್ರೆಡ್ ಆಗುತ್ತೆ. ಎಕ್ಸಾಂಪಲ್ ಸ್ಪೈರೋಗೈರಾ ನಾವು ಎಕ್ಸಾಂಪಲ್ ಆಗಿ ನೋಡ್ಬೋದು. ಇಲ್ಲಿ ನಿಮಗೆ ಅರ್ಥ ಆಗುವಂಥ ಎಕ್ಸಾಂಪಲ್ಲೇ ನಾನು ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಕೋಬಹುದು ಫ್ರಾಗ್ಮೆಂಟ್ ಯಾವ ಥರ ಆಗುತ್ತೆ ಅಂತಲೇ. ನಾವು ಇನ್ ದಟ್ ವಿ ಕ್ಯಾನ್ ಕನ್ಸಿಡರ್ ದಿಸ್. ಓಕೆನಾ, ಇದನ್ನು ಕನ್ಸಿಡರ್ ಮಾಡಿದ್ರೆ ಈ ಥರ ಕನ್ಸಿಡರ್ ಮಾಡೋಣ. ಇದರಲ್ಲಿ ನಾವು ಒಂದು ನ್ಯೂಕ್ಲಿಯಸನ್ನು ನೋಡ್ತೀವಿ, ಈ ಒಂದು ಪಾರ್ಟನ್ನು ನಾವು ಸೆಪ್ಟಾ ಅಂತ ಹೇಳಿ ಕರಿತೀವಿ. ಸೆಪ್ಟಾ ನೋಡ್ತೀವಿ. ಮತ್ತು ಇಲ್ಲಿ ನಾವು ಏನು ಈ ಥರ ನೋಡ್ತಾ ಇದ್ದೀವಲ್ಲ, ಈ ಥರ ಏನು ನೋಡ್ತಾ ಇದ್ದೀವಿ ಅದನ್ನು ಸ್ಪೈರಲ್ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಅದು ನೋಡಿ ಈ ಪಾರ್ಟ್ ಒಂದು ಡಿವೈಡ್ ಆಗುತ್ತೆ, ಈ ಕಡೆಯಿಂದ ಇಷ್ಟು ಪಾರ್ಟು ಒಂದಾಗಿ ಡಿವೈಡ್ ಆಗುವಂಥದ್ದು. ಓಕೆನಾ, ಇಂದ ಫ್ರಾಗ್ಮೆಂಟ್, ಅಲ್ಲಿ ಫ್ರಾಗ್ಮೆಂಟ್ ಟೈಪ್ ಡಿವೈಡ್ ಆಗುತ್ತೆ. ರೀಜನರೇಷನ್ ಅಂತ ಅಂದರೆ ಏನಿಲ್ಲ, we can consider some organism have ability to give rise to new individual. We can consider ಪ್ಲೆನೇರಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ಒಂದು ಬಾಡಿ ಲಾಸ್ ಆಗಿದೆ ಅಂತಲೇ ಅದು ಗೇನ್ ಮಾಡ್ಕೊಳ್ಳೋ ಅಂಥದ್ದು ತಿರ್ಗಾ. ಓಕೆನಾ, ಇಲ್ಲಿ ನೀವು ಇದನ್ನು ರೀಡ್ ಮಾಡಿ. ಸಮ್ ಆರ್ಗ್ಯಾನಿಸಮ್ ಹ್ಯಾವ್ ಎಬಿಲಿಟಿ ಟು ಗಿವ್ ರೈಸ್ ಟು ನ್ಯೂ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಫ್ರಮ್ ಲಾಸ್ಟ್ ಬಾಡಿ ಪಾರ್ಟ್ಸ್ ಅಂತಲೇ, ಅದು ಕಳ್ಕೊಂಡಿರುವಂತಹ ಬಾಡಿ ಪಾರ್ಟ್ಸನ್ನು ನ್ಯೂ ಇಂಡಿವಿಜುವಲನ್ನು ಕೊಡೋ ಅಂಥದ್ದು ಆಗಿರುತ್ತೆ. ಓಕೆನಾ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ವಿ ಕ್ಯಾನ್ ಕನ್ಸಿಡರ್ ಒನ್ ಪ್ಲೆನೇರಿಯಾ ಏನಾಗುತ್ತೆ ಪೋಸ್ಟೀರಿಯರ್ ಪೋರ್ಷನ್ ಆ್ಯಂಡ್ ರೀಜನರೇಟೆಡ್ ಹೆಡ್ ಪೋರ್ಷನ್ ಏನಾಗಿರುತ್ತೆ ಡಿವೈಡ್ ಆಗುತ್ತೆ 3 ಪಾರ್ಟ್ಸ್. ಆಮೇಲೆ ಅದೇನಾಗುತ್ತೆ ಆಫ್ಟರ್ ಡಿವಿಷನ್ ಆಫ್ ದಟ್ ಪ್ಲೆನೇರಿಯಾ ಇಲ್ಲಿ 3 ಟೈಪ್ಸ್ ಡಿವೈಡ್ ಆಗುತ್ತೆ, ಅಪ್ ಟು ಹೆಡ್, ದೆನ್ ಮಿಡಲ್ ಪೀಸ್ ಆ್ಯಂಡ್ ದ ಪೋಸ್ಟೀರಿಯರ್ ಪೋರ್ಷನ್. ಆಮೇಲೆ ಏನಾಗುತ್ತೆ ಒರಿಜಿನಲ್ ಹೆಡ್ ವಿತ್ ಮಿಡಲ್ ಪೀಸ್ ಬರುತ್ತೆ ಈ ಕಡೆ, ಇಲ್ಲಿ ಒರಿಜಿನಲ್ ಹೆಡ್ ಆ್ಯಂಡ್ ದ ಯಾವುದು ಒರಿಜಿನಲ್ ಪೋಸ್ಟೀರಿಯರ್ ಪೋರ್ಷನ್ ಬರುತ್ತೆ. ಆ ಒಂದು ಹೆಡ್ ಏನು ಒರಿಜಿನಲ್ ಹೆಡ್ ಪ್ಲಸ್ ಒರಿಜಿನಲ್ ಪೋಸ್ಟೀರಿಯರ್ ರೀಜನ್ ಇದೆ, ಮಿಡಲ್ ಪೀಸ್ ಇದೆ, ಅದು ಒಂದು ಲಾಂಗಿಟ್ಯೂಡ್ನಲ್ ಇನ್ಸಿಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಲಾಂಗಿಟ್ಯೂಡ್ನಲ್ ಇನ್ಸಿಷನ್ ಆಗಿ ಕನ್ವರ್ಟ್ ಆಗಿ ಇದು ಇಲ್ಲಿ ಲಾಂಗಿಟ್ಯೂಡ್ನಲ್ ಇನ್ಸಿಷನ್ ಏನಾಗುತ್ತೆ 3 ಟೈಪ್ಸ್ ಆಫ್ ಹೆಡ್ ಆಗುತ್ತೆ. ಆಫ್ಟರ್ ದಟ್ ಇಲ್ಲಿ ಹೆಡ್ ರೀಜನರೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ 3 ಇಂಡಿವಿಜುವಲ್ ರೀಜನರೇಟ್ ಆಗಿ ಫ್ರಮ್ ಇಂಡಿವಿಜುವಲ್ ಅದು 3 ಪಾರ್ಟ್ಸ್ ಆಗಿ ಕಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಹೆಟಿರೋಮಾರ್ಫ್ ವಿತ್ 3 ಹೆಡ್ಸ್, ಹೆಟಿರೋಮಾರ್ಫೇಷನ್ ಆಗುತ್ತೆ ಅಷ್ಟೇ. ಓಕೆನಾ, ದೆನ್ ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತ ಅಂದರೆ ದಟ್ ಈಸ್ ಒನ್ ಆಫ್ ದ ಕೈಂಡ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ವಿಚ್ ಎ ವೆಜಿಟೇಟಿವ್ ಪಾರ್ಟ್ ಆಫ್ ಎ ಪ್ಲಾಂಟ್ ಲೈಕ್ ಸ್ಟೆಮ್, ಲೀಫ್ ಆ್ಯಂಡ್ ರೂಟ್ ಗ್ರೋಸ್ ಇಂಟು ಎ ನ್ಯೂ ಪ್ಲಾಂಟ್ಲೆಟ್. ಇಲ್ಲಿ ಏನಾಗುತ್ತೆ ಇಟ್ ಈಸ್ ಅ ಕೈಂಡ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಆಲ್ಸೋ, ಬಟ್ ಹಿಯರ್ ವೆಜಿಟೇಟಿವ್ ಪಾರ್ಟ್ಸ್ ಏನೇನಿರುತ್ತೆ ಇನ್ ಅ ಪ್ಲಾಂಟ್ ಲೈಕ್ ಸ್ಟೆಮ್, ಓಕೆನಾ, ಲೀಫ್, ಈ ಥರ ಏನಿರುತ್ತೆ ಇದು ನ್ಯೂ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಅರ್ಥ ಆಯ್ತಾ? ವೆಜಿಟೇಟಿವ್ ಪ್ರೊಪೊಗೇಷನ್ ಕ್ಯಾನ್ ಅಕರ್ ನ್ಯಾಚುರಲಿ, ಹೌದು ನ್ಯಾಚುರಲಿ ಆಗಿ ಅಕರ್ ಆಗುತ್ತೆ, ಅದು ಆರ್ಟಿಫಿಷಿಯಲಿನೂ ಅಕರ್ ಆಗುತ್ತೆ. ನಾವು ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪೊಗೇಷನಲ್ಲಿ 4 to 5 ಟೈಪ್ಸ್ ನೋಡ್ತೀವಿ, ಟ್ಯೂಬರ್ಸ್, ರನ್ನರ್, ರೈಸೋಮ್ಸ್ ಆ್ಯಂಡ್ ದ ಬಲ್ಬ್ಸ್ ಅಂತ ನೋಡ್ತೀವಿ. ಇನ್ ದ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪೊಗೇಷನ್ ಕಟ್ಟಿಂಗ್ಸ್ ಏನಿರುತ್ತೆ
ಈಗ ಕಮ್ಮಿಂಗ್ ಟು ದ ಕಟ್ಟಿಂಗ್ಸ್ ಏನಿರುತ್ತೆ ಅದು ಗ್ರಾಫ್ಟ್ ಆಗಿರುತ್ತೆ. ಓಕೆನಾ, ಕಟ್ಟಿಂಗ್ ಗ್ರಾಫ್ಟ್ ಆಗಿರುತ್ತೆ. ವೆಜಿಟೇಟಿವ್ ಪ್ರೊಪೊಗೇಷನ್ ಕಟ್ಟಿಂಗ್ಸ್ ಬಗ್ಗೆ. ಈಗ ನಾವು ಏನು ಮಾಡ್ತೀವಿ, ಇನ್ನು ನ್ಯಾಚುರಲ್ ಆಗಿ ಕಟ್ ಮಾಡ್ತೀವಿ. ಓಕೆನಾ, ಯಾವ ಥರ ನೋಡೋಣ. ಕಟ್ಟಿಂಗ್ಸ್ pieces of root or stem that in a certain condition are made into new plants. ಈಗ ನಾವು ಯಾವುದೇ ಅದರದಂತಹ ಒಂದು ರೂಟ್ ಅಥವಾ ಸ್ಟೆಮ್ಮನ್ನು ತಗೊಂಡು ಒಂದು ಸರ್ಟೈನ್ ಕಂಡೀಷನಲ್ಲಿ ನ್ಯೂ ಪ್ಲ್ಯಾಂಟನ್ನು ಹಾಕಿದ್ರೆ, ಎಕ್ಸಾಂಪಲ್ ಬನಾನಾ, ರೋಸಸ್, ಶುಗರ್ ಕೇನ್. ಈಗ ಮರ ಈ ಥರ ಇರುತ್ತೆ ಅಂತ ಅಂದರೆ ಇದನ್ನು ನಾನು ಇಲ್ಲಿ ಕಟ್ ಮಾಡಿ ಈ ಒಂದು ಪಾರ್ಟ್ ನಾನು ಏನು ಇದು ಗುಂಡಿ ತೊಡಿ ಹಾಕಿದ್ರೆ ಅದು ಬೆಳ್ಕೊಳ್ಳುತ್ತೆ. ಹೌದಾ, ಅದು ಇನ್ ದ ಪ್ರೊಸೆಸ್ ಆಫ್ ಕಟ್ಟಿಂಗ್. ಕಟ್ ಮಾಡಿ ಹಾಕ್ಬೋದು ಎಷ್ಟು ಬೇಕಾದರೂ ಅಷ್ಟು. ಓಕೆನಾ, ಇದು ಒಂದು ಪ್ರೋಸೆಸ್. ಆದರೆ ಗ್ರಾಫ್ಟಿಂಗ್ ಪ್ರೋಸೆಸ್ ಏನು, ಗ್ರಾಫ್ಟಿಂಗ್ ಪ್ರೋಸೆಸ್ಸು ವೆರಿ ಇಂಪಾರ್ಟೆಂಟ್. ಇನ್ ದ ಗ್ರಾಫ್ಟಿಂಗ್ ಪೋರ್ಷನ್ ಟೇಕಿಂಗ್ ಎ ಪಾರ್ಟ್ ಆಫ್ ಪ್ಲಾಂಟ್ ಆ್ಯಂಡ್ ಕನೆಕ್ಟಿಂಗ್ ಇನ್ ಟು ಅನದರ್. ಇಲ್ಲಿ ಏನಾಗುತ್ತೆ, ಟೇಕಿಂಗ್ ಅ ಪಾರ್ಟ್, ಒಂದು ಪಾರ್ಟ್ ಯಾವುದಾದ್ರೂ ಒಂದು ಪಾರ್ಟನ್ನು ತಗೊಂಡು ಆಫ್ ಎ ಪ್ಲ್ಯಾಂಟ್ ಆ್ಯಂಡ್ ಕನೆಕ್ಟಿಂಗ್ ಇಟ್ ಇನ್ ಟು ಒನ್ ಅನದರ್ ಅಂತ ಅಂದರೆ, ಈಗ ಈ ಒಂದು ಪ್ಲ್ಯಾಂಟ್ ನಾವು ಹಾಗೇ ಇದೆ, ಈ ಪ್ಲ್ಯಾಂಟ್ ನಾವು ಕಟ್ ಮಾಡಿದ್ದೀವಿ, ಇದನ್ನು ಇಲ್ಲಿ ನಾವು ಮಧ್ಯದಲ್ಲಿ ಕಟ್ ಮಾಡಿ ಈ ಥರ ಜಾಯಿನ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಪ್ಲ್ಯಾಂಟ್ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಕ್ಲೆಫ್ಟ್ ಆರ್ಟ್ ಆಫ್ ವೆಡ್ಜ್ ಗ್ರಾಫ್ಟ್ ಅಂತ ಹೇಳಿ ಕರಿತೀವಿ. ಎರಡು ಪ್ಲ್ಯಾಂಟ್ಸನ್ನು ಕಂಬೈನ್ ಮಾಡ್ತೀವಿ ಅಂತ ಅಂದರೆ, ಈಗ ಒಂದು ಮರ ಇರುತ್ತೆ, ಆ ಮರಕ್ಕೆ ನಾವು ಇಲ್ಲಿ ಕಟ್ ಮಾಡಿದ್ರೆ ಈ ಪಾರ್ಟ್ ಏನಿರುತ್ತೆ ಆ ಪಾರ್ಟ್ ಹಾಗೆ ಇರುತ್ತೆ. ಹೌದಾ, ನಾವು ಈಗ ಈ ಕೆಳಗಡೆದೇನಿರುತ್ತೆ ಇದನ್ನು ನಾವು ಹಾಫ್ ಕಟ್ ಮಾಡಿದ್ರೆ ಈ ಮೇಲಿನ ಪಾರ್ಟ್ ಇಲ್ಲಿ ನಾವು ಪ್ಲ್ಯಾಂಟ್ ಮಾಡ್ಬೋದು. ಆಗ ಈ ಥರ ನಮಗೆ ಒಂದು ಪ್ಲ್ಯಾಂಟು ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್ ಸೀಡ್ಲೆಸ್ ಆರೆಂಜ್ ಅಂತ ಅಂದರೆ ಸೀಡ್ ಇಲ್ದಲೇ ಇರುವಂಥ ಆರೆಂಜ್ ಮತ್ತು ಗ್ರೇಪ್ಸು ಈ ಥರ ನಾವು ಬೆಳೆಸಬಹುದು. ಓಕೆನಾ, ಈ ಒಂದು ಪ್ರೋಸೆಸ್ಸನ್ನು ನಾವು ಗ್ರಾಫ್ಟಿಂಗ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಗ್ರಾಫ್ಟಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ, ಕಂಬೈನಿಂಗ್ ಆಫ್ ಟೂ ಪ್ಲ್ಯಾಂಟ್ಸ್ with taking a part of a plant and connecting it into one another is called a grafting process. In this process, what happened, the cleft or wedge graft will be happening. Example, seedless oranges. ನೆಕ್ಸ್ಟ್ ಸ್ಪೋರ್ ಫಾರ್ಮೇಷನ್ ಯಾವ ಥರ ಆಗುತ್ತೆ ಅನ್ನೋದು ನೋಡೋಣ. ಇದು ತುಂಬ ಈಸಿ. ಸ್ಪೋರ್ ಫಾರ್ಮೇಷನ್ ಯಾವ ಥರ ಆಗುತ್ತೆ ಇನ್ನು ಇಂಡಿವಿಜುವಲ್ ಅಂತ ಅಂದರೆ, ಇನ್ನು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಅನ್ನು ತಗೊಂಡ್ರೆ ಅಂತಂದರೆ ರೈಸೋಪಸ್ ತಗೊಂಡ್ರೆ, ಓಕೆ, ಇದು ಸ್ಪೋರ್ ಡೆವಲಪ್ ಆಗುತ್ತೆ ಲೈಕ್ ಬ್ಲಾಬ್ ಆನ್ ಎ ಸ್ಟ್ರಿಕ್ ಲೈಕ್ ಸ್ಟ್ರಕ್ಚರ್. ಈಗ ಫಾರ್ ಎಕ್ಸಾಂಪಲ್, ಈಗ ಇವಾಗ ಒಂದು ಸ್ಟ್ರಿಕ್ಕನ್ನು ತಗೊಂಡು ಈ ಥರ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಈ ಒಂದು ಫಾರ್ಮೇಷನನ್ನು ನಾವು ಸ್ಪೋರ್ ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ನೋಡಿ, ಸ್ಪೋರ್ ಫಾರ್ಮೇಷನ್ ರೈಸೋಪಸ್ಸಲ್ಲಿ ಯಾವ ಥರ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ ನೀವು ಏನು ಈ ಕಡೆ ಇಲ್ಲಿ ಈ ಥರ ಕಾಣಿಸ್ತಾ ಇದೆ, ಹೌದಾ, ಈ ಥರ ನೋಡಿ, ಈ ಥರ ಕಾಣಿಸ್ತಾ ಇದೆ ನಿಮಗೆಲ್ಲರಿಗೂ, ಈ ಥರ ಕಾಣಿಸ್ತಾ ಇದೆ, ಈ ಥರ ಕಾಣಿಸ್ತಾ ಇದೆಯಾ? ಈ ಒಂದು ಪ್ರೋಸೆಸ್ಸನ್ನು ಸ್ಪೋರ್ ಅಂತ ಹೇಳಿ ಕರಿತೀವಿ. ಈ ಏನು ನೀವು ಇಲ್ಲಿ ಲೈನ್ ಕಾಣಿಸ್ತಾ ಇದೆ ಅದನ್ನು ಸ್ಪೊರಾಂಜಿಯೋಪ್ ಅಂತ ಹೇಳ್ತೀವಿ. ಏನು ಈ ಥರ ಕಾಣಿಸ್ತಾ ಇದೆ ಇದನ್ನು ರೈಸಾಯ್ಡ್ಸ್ ಅಂತ ಹೇಳ್ತೀವಿ. ಮತ್ತು ಈಗ ಏನು ಈ ಥರ ಸ್ಟ್ರಕ್ಚರ್ ಬಂದಿದೆ, ನೋಡಿ ಈ ಥರ ಇದ್ದಿದೆ, ಹೌದಾ, ಈ ಥರ ಅದರಲ್ಲಿರುವಂಥದ್ರಲ್ಲಿ ಏನು ಸ್ಟ್ರಕ್ಚರ್ ಬಂದಿದೆ ನೋಡಿ, ಈ ಥರ ಇದೆ, ಹೌದಾ, ಇದ್ರ ಮೇಲೆ ಸ್ಟ್ರಕ್ಚರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸ್ಟ್ರಕ್ಚರನ್ನು ನಾವು ಸ್ಪೊರಾಂಜಿಯಮ್ ಅಂತ ಹೇಳಿ ಕರಿತೀವಿ. ಓಕೆನಾ, ನಾವು ಈ ಒಂದು ಸ್ಪೋರ್ಸಲ್ಲಿ, ಈ ಸ್ಪೊರಾಂಜಿಯಮಲ್ಲಿ ನಾವು ಬರ್ಸ್ಟಿಂಗ್ ಸ್ಪೊರಾಂಜಿಯ ನೋಡ್ತೀವಿ, ಡಿಸ್ಪರ್ಸಿಂಗ್ ಸ್ಪೋರ್ ನೋಡ್ತೀವಿ, ಹೈಫೆ ನೋಡ್ತೀವಿ. ಹೈಫೆ ಅಂತ ಅಂದರೆ ಈ ಥರ ಬರುತ್ತೆ ಹೈಫೆ. ಓಕೆನಾ, ಈ ಥರ ಪ್ರೋಸೆಸ್ಸು ಇಂಪಾರ್ಟೆಂಟ್. ಈ ಥರ ಎಕ್ಸ್ಪ್ಲೈನ್ ಸ್ಪೋರ್ ಫಾರ್ಮೇಷನ್ ಅಂತ ಕೇಳಿದಾಗ. Then sexual reproduction in flowering plants. In the flowering plants, how the sexual reproduction happens? ಓಕೆನಾ, ಯಾವ ಥರ ಆಗುತ್ತೆ ಅಂತಂದರೆ, ಫ್ಲವರ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್. ಫ್ಲವರ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಟುಗೆದರ್ ಫ್ಯೂಸ್ ಆದರೆ ಹೊಸ ಇಂಡಿವಿಜುವಲನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಫ್ಲವರು ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಅದು ಫ್ಯೂಸ್ ಆದರೆ ಟುಗೆದರ್ ಹೊಸ ಇಂಡಿವಿಜುವಲನ್ನು ನಮಗೆ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ಅಂಡರ್ಸ್ಟುಡ್? ಫ್ಲೋರಲ್ ಪಾರ್ಟ್ಸ್. ವಾಟ್ ಆರ್ ದ ಫ್ಲೋರಲ್ ಪಾರ್ಟ್ಸ್? ಫ್ಲೋರಲ್ ಮೀನ್ಸ್ ವಾಟ್ ಈಸ್ ದ ಫ್ಲೋರಲ್? ಫ್ಲವರ್ ಪಾರ್ಟ್ಸ್. Which are the flower parts?
includes sepals, petals, stamens and pistil, stamen and anther and filament. These are the floral parts. Which are the floral parts in the flower? Sepal, petal, stamen and pistil are the floral parts of the flower ಅಂತ ಹೇಳಿ ನಾವು ಹೇಳ್ತೀವಿ. ಪಾಲಿನೇಷನ್ ಅನ್ನೋದು ವೆರಿ ಈಸಿ. ಪಾಲಿನೇಷನಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ. ಒಂದು ಸೆಲ್ಫ್ ಪಾಲಿನೇಷನ್, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಪಾಲಿನೇಷನ್ ಅಂತ ಅಂದರೆ ಪೋಲನ್ಸಿಂದ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗೋದನ್ನು ನಾವು ಪಾಲಿನೇಷನ್ ಅಂತ ಹೇಳ್ತೀವಿ. ಪೋಲನಿಂದ ಸ್ಟಿಗ್ಮಾಗೆ ಆಫ್ ದ ಸೇಮ್ ಫ್ಲವರ್ ಆರ್ ಅನದರ್ ಫ್ಲವರ್ ಆನ್ ದ ಸೇಮ್ ಪ್ಲ್ಯಾಂಟ್. ಈಗ ಒಂದು ಪ್ಲ್ಯಾಂಟಲ್ಲಿ 2 ಫ್ಲವರ್ ಇದೆ ಅಂತ ಅಂದ್ಕೊಂಡ್ರೆ ಈ ಪಾರ್ಟಿಂದ ಅಂತಂದರೆ ಪೋಲನಿಂದ ಸ್ಟಿಗ್ಮಾಗೆ ಸೇಮ್ ಫ್ಲವರ್ಗೆ ಪಾಸ್ ಆದರೆ, ಅಥವಾ ಈ ಪೋಲನಿಂದ ಸ್ಟಿಗ್ಮಾ ಅನದರ್ ಫ್ಲವರ್ಗೆ ಪಾಸ್ ಆದರೆ ನಾವು ಅದನ್ನು ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಪೋಲನ್ ಈಸ್ ಟ್ರಾನ್ಸ್ಫರ್ ಟು ಎ ಸ್ಟಿಗ್ಮಾ. ಪೋಲನ್ನು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುತ್ತೆ ವಿತ್ ದ ಸೇಮ್ ಫ್ಲವರ್ ಆರ್ ಅನದರ್ ಫ್ಲವರ್. ಅದೇ ಫ್ಲವರ್ ಅಥವಾ ಬೇರೆ ಫ್ಲವರ್ ಆಫ್ ದ ಸೇಮ್ ಪ್ಲ್ಯಾಂಟ್ ಆಗಿದ್ರೆ ನಾವು ಅದನ್ನು ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ. ಕ್ರಾಸ್ ಪಾಲಿನೇಷನ್ ಅಂತ ಅಂದರೆ ಪೋಲನ್ ರೀಚಸ್ ದ ಸ್ಟಿಗ್ಮಾ. ಪೋಲನ್ನು ಸ್ಟಿಗ್ಮಾಗೆ ರೀಚ್ ಆಗುತ್ತೆ ಆಫ್ ಎ ಫ್ಲವರ್ ಆನ್ ಎ ಡಿಫ್ರೆಂಟ್ ಪ್ಲ್ಯಾಂಟ್. ಬೇರೆ ಬೇರೆ ಪ್ಲ್ಯಾಂಟ್, ಅದು ಬೇರೆ ಪ್ಲ್ಯಾಂಟ್ಸ್ ಆಗಿದ್ರು ಸೇಮ್ ಸ್ಪೀಶೀಸ್ ಆಗಿರುತ್ತೆ. ಅರ್ಥ ಆಯ್ತಾ? ದೆನ್ ಡಯಾಗ್ರಾಮ್ ಆಫ್ ಫ್ಲವರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇಲ್ಲಿ ನಾವು ಫ್ಲವರ್ಸಲ್ಲಿ ಡಯಾಗ್ರಾಮ್ ಆಫ್ LS ಆಫ್ ಎ ಫ್ಲವರಲ್ಲಿ ಅಂತ ಅಂದರೆ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಎ ಫ್ಲವರ್. ಇದು ನಿಮಗೆ 2 to 3 ಮಾರ್ಕ್ ಕ್ವೆಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಈಗ ನೀವು ಇಲ್ಲಿ ಏನು ಪಾರ್ಟ್ ಕಾಣಿಸ್ತಾ ಇದೆ ನೋಡಿ, ಈ ಪಾರ್ಟ್ ಏನು ಕಾಣಿಸ್ತಾ ಇದೆ, ಹೌದಾ? ನೋಡಿ, ಈ ಪಾರ್ಟ್ ಏನು ಕಾಣಿಸ್ತಾ ಇದೆ ಅದು ಸ್ಟಿಗ್ಮಾ. ಈ ಥರ ಏನು ಅದ್ರ ಕೆಳಗಡೆ ಇದೆ ನೋಡಿ, ಈ ಥರ ಏನು ಇಲ್ಲಿ ಕೆಳಗಡೆ ಇದೆ ಸ್ಟೈಲ್, ಮತ್ತು ಈ ಥರ ಏನು ಈ ಥರ ಇದೆ, ಹೌದಾ? ಅದನ್ನು ನಾವು ಆ್ಯಂಥರ್ ಅಂತ ಹೇಳ್ತೀವಿ. ಈ ಥರ ಲೈನನ್ನು ಫಿಲಮೆಂಟ್ ಅಂತ ಹೇಳ್ತೀವಿ. ಟುಗೆದರ್ ಆ್ಯಂಥರ್ ಆ್ಯಂಡ್ ಫಿಲಮೆಂಟ್ ಕಾಲ್ಡ್ ಸ್ಟೆಮನ್. ಆ್ಯಂಥರ್ ಮತ್ತು ಫಿಲಮೆಂಟನ್ನು ಸ್ಟೆಮನ್ ಅಂತ ಹೇಳ್ತೀವಿ. ಇದನ್ನು ನಾವು ಪೆಟಲ್ ಅಂತ ಹೇಳಿ ಕರಿತೀವಿ. ಇದನ್ನು ಪಿಸ್ಟಿಲ್ ಅಂತ ಹೇಳಿ ಕರಿತೀವಿ. ಓಕೆನಾ. ಪಿಸ್ಟಿಲ್ ಆ್ಯಂಡ್ ಫ್ಲವರ್. ಇಲ್ಲಿ ಏನು ಫ್ಲವರ್ ಆ್ಯಂಡ್ ಪಿಸ್ಟಿಲ್. ಗ್ರೀನ್ ಪಾರ್ಟ್ ಇದೆ ಅದನ್ನು ಕ್ಯಾಲಿಕ್ಸ್ ಅಂತ ಹೇಳ್ತೀವಿ. ವೈಟ್ ಪಾರ್ಟನ್ನು ಓವರಿ ಅಂತ ಹೇಳ್ತೀವಿ ಇನ್ ದ ಫೀಮೇಲ್. ಓಕೆನಾ. ಇನ್ ದ ಮೇಲ್ ಬೇರೆದು ಬರುತ್ತೆ. ಓಕೆನಾ. ಅಂಡರ್ಸ್ಟುಡ್? ಎಸ್, ದಟ್ ಈಸ್ ಇಂಪಾರ್ಟೆಂಟ್. ನೋಡಿ, ಈಗ ಸ್ಟೆಮ್, ಈ ಒಂದು ಪಾರ್ಟನ್ನು ನಾವು ಸ್ಟೆಮ್ ಅಂತ ಹೇಳಿ ಕರೆಯೋದು. ಓಕೆನಾ. ಎಸ್. ದೆನ್ ಡಬಲ್ ಫರ್ಟಿಲೈಸೇಷನ್ ಯಾವ ಥರ ಡಬಲ್ ಸರ್ಕ್ಯುಲೇಷನ್ ಇರುತ್ತೆ ಅದೇ ಥರ ಡಬಲ್ ಫರ್ಟಿಲೈಸೇಷನ್ ಆಗಿರುತ್ತೆ. ಓಕೆನಾ. ಪೋಲನ್ ಟ್ಯೂಬ್ ಗ್ರೋಸ್ ಅಲಾಂಗ್ ಸ್ಟೈಲ್. ಹೌದು, ಪೋಲನ್ ಟ್ಯೂಬ್ ಸ್ಟೈಲ್ ಅನ್ನು ಜೊತೆಗಿಟ್ಕೊಂಡೇ ಬೆಳೆಯುತ್ತೆ. ಆ್ಯಂಡ್ ರೀಚ್ ಎಂಬ್ರಿಯೋ ಸ್ಯಾಕನ್ನು ರೀಚ್ ಆಗುತ್ತೆ. ಒನ್ ಮೇಲ್ ಗ್ಯಾಮೆಟ್ ಆಫ್ ಎ ಪೋಲನ್ ಫ್ಯೂಸಸ್. ಮೇಲ್ ಗ್ಯಾಮೆಟ್ನ ಒಂದು ಪೋಲನ್ ಫ್ಯೂಸ್ ಆಗಿ ವಿತ್ ಹೆಕ್ಸೆಲ್ ಆ್ಯಂಡ್ ಫಾರ್ಮ್ ಝೈಗೋಟ್. ಎಕ್ಸೆಲ್ ಜೊತೆ ಪೋಲನ್ ಫ್ಯೂಸ್ ಆದರೆ ನಮಗೆ ಝೈಗೋಟು ಫಾರ್ಮ್ ಆಗುತ್ತೆ. ಓಕೆನಾ. ಝೈಗೋಟ್ ಫಾರ್ಮ್ ಆಗುತ್ತೆ. ಅದರ್ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಪೋಲಾರ್ ನ್ಯೂಕ್ಲಿಯೈ ಜೊತೆ ಬೇರೆ ಗ್ಯಾಮೆಟ್ ಫಾರ್ಮ್ ಆದರೆ ಅದು ನಮಗೆ ಎಂಡೋಸ್ಪಮ್ ಅಂತಂದರೆ ಇನ್ಸೈಡ್ ಇಂಡೋ ಅಂತಂದರೆ ಇನ್ಸೈಡ್ ಸ್ಪಮ್ಮನ್ನು ನಮಗೆ ಕೊಡುತ್ತೆ. ಓಕೆನಾ. ಅದು ಇಂಪಾರ್ಟೆಂಟ್. ಎಂಬ್ರಿಯೋ ಅಂತ ಅಂದರೆ ಏನು? ಎಂಬ್ರಿಯೋ ಮೀನ್ಸ್ ದ ಗ್ರೋತ್ ಆಫ್ ಎ ಝೈಗೋಟ್ ರಿಸಲ್ಟ್ ಇಂಟು ಆ್ಯನ್ ಎಂಬ್ರಿಯೋ. ಝೈಗೋಟ್ ಗ್ರೋತ್ ಆಗುವಂಥ ಟೈಮಲ್ಲಿ ಎಂಬ್ರಿಯೋ ಕೊಡುತ್ತೆ. ಸೀಡ್, ಓವ್ಯೂಲ್ಸ್ ಆ್ಯಂಡ್ ಫ್ರೂಟ್ ಓವರಿ. ಪೋಲನ್ ಟ್ಯೂಬ್ ಯಾವ ಥರ ಗ್ರೋತ್ ಆಗುತ್ತೆ? ಹೌದು, ಪೋಲನ್ ಟ್ಯೂಬ್ ಗ್ರೋತ್ಸ್ ಈ ಥರ ನೋಡಿ. ಇದು ಇಂಪಾರ್ಟೆಂಟ್, ಪೋಲನ್ ಟ್ಯೂಬ್ ಗ್ರೋತ್ ಆಗೋದು. ಓಕೆ. ಫಸ್ಟ್ ಇಲ್ಲಿ ನೀವು ಏನು ಯೆಲ್ಲೋ ಪಾರ್ಟ್ ಕಾಣಿಸ್ತಾ ಇದೆ, ಯೆಲ್ಲೋ ಪಾರ್ಟ್ ದಟ್ ಈಸ್ ಎ ಪೋಲನ್. ಓಕೆ. ಸ್ಕೈ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆ ಅದು ಸ್ಟಿಗ್ಮಾ. ಏನು ಈ ಲೈನ್ ಸ್ಟೈಲ್. ಓಕೆ, ಸ್ಟೈಲ್. ದೆನ್ ಟ್ರಾನ್ಸ್ಮಿಟಿಂಗ್ ಟ್ರ್ಯಾಕ್ಟ್ ದಟ್ ಈಸ್ ಎ ಇಲ್ಲಿ ನೀವು ವಾಟ್ ಯು ಆರ್ ಸೀಯಿಂಗ್ ಹಿಯರ್. What you are seeing here, that is transmitting tract. Transmitting tract. ಈ ಒಂದು ಪಾರ್ಟ್ ಓವ್ಯೂಲ್, ಈ ಪಾರ್ಟ್ ಓವರಿ.
embryo sac. Then this green color funiculus. Okay. Next, all of you look here. From here this ಪಾಸ್ ಆಗ್ತಾ ಅಲ್ಲೇನಾಗುತ್ತೆ, ಅದು ಫ್ಯೂನಿಕ್ಯುಲರ್ ಎಂಬ್ರಿಯೋ ಸ್ಯಾಕಿಗೆ ಬಂದು ಜಾಯ್ನ್ ಆಗುತ್ತೆ. ಓಕೆನಾ. ನೋಡಿ ಡಬಲ್ ಫರ್ಟಿಲೈಸೇಷನ್ ಈ ಥರ ಆಗುತ್ತೆ. ಓಕೆನಾ. ಡಬಲ್ ಫರ್ಟಿಲೈಸೇಷನ್ ಈ ಥರ ಆಗುವಂಥದ್ದು. ಇಲ್ಲಿ ಏನಾಗುತ್ತೆ, ಇನ್ ದ ಡಬಲ್ ಫರ್ಟಿಲೈಸೇಷನ್ ನಾವು ಎಂಡೋಸ್ಪರ್ಮನ್ನು 3N ಅಂತೇಳಿ ಕರಿತೀವಿ, ಝೈಗೋಟನ್ನು 2N ಅಂತೇಳಿ ಕರಿತೀವಿ. ಓಕೆನಾ. ಈಗ ಇಲ್ಲಿ ಏನು ಎರಡು ಕಾಣಿಸ್ತಾ ಇದೆ, ಈ ಥರ ನಿಮ್ಗೆ ಇಲ್ಲಿ ಏನು ಈ ಥರ ಕಾಣಿಸ್ತಾ ಇದೆ ಅದನ್ನು ಆ್ಯಂಟಿಪೋಡಲ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಟಿಪೋಡಲ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದು ಸ್ಪರ್ಮ್ ರಿಲೀಸ್ ಆಗುವಂಥ ಸೆಲ್. ಇದು ಝೈಗೋಟ್. ಇಲ್ಲಿ ನೀವೇನು ಕಾಣಿಸ್ತಾ ಇದೆ ದಟ್ ಈಸ್ ಎ ಝೈಗೋಟ್. ಇದು ಸ್ಪರ್ಮ್ ರಿಲೀಸ್ ಆಗೋದು. ಇಲ್ಲಿ ಎಕ್ಸೆಲ್ ಸಿನರ್ಗಿಸೈಡ್. ಓಕೆನಾ. Today we will completed our part 1. In the next class we will come with the human reproduction. Okay, thank you for watching. Bye bye.